ಸಿದ್ಧಿಗಳ ನೀಡುವ ದುರ್ಗೆ ಕಮಲದ ಮೇಲೆ ಕುಳಿತಿಹ ದುರ್ಗೆ ಸುದರ್ಶನ ಚಕ್ರ ಪಿಡಿದಿಹ ದುರ್ಗೆ ಶ್ರೀ ದುರ್ಗಾದೇವಿ ನಮೋ ನಮೋ ಮೋಕ್ಷ ಸಿದ್ಧಿಗಳ ನೀಡುವ ದುರ್ಗೆ ಕಮಲದ ಮೇಲೆ ಕುಳಿತಿಹ ದುರ್ಗೆ ಸುದರ್ಶನ ಚಕ್ರ ಪಿಡಿದಿಹ ದುರ್ಗೆ ಶ್ರೀ ದುರ್ಗಾದೇವಿ ನಮೋ ನಮೋ. ಇವತ್ತು ನವರಾತ್ರಿ 9ನೇ ದಿನ. ಇವತ್ತು ಯಾವ ದೇವಿನ ಆರಾಧಿಸ್ತೀವಿ ಮತ್ತೆ ಇವತ್ತಿನ ಮಹತ್ವ ಇದೆ? ಇವತ್ತು ನವರಾತ್ರಿ 9ನೇ ದಿನ ಸಿದ್ಧಿದಾತ್ರಿಯನ್ನು ಆಚರಿಸ್ತೀವಿ. ಸಿದ್ಧಿದಾತ್ರಿ ಅಂದ್ರೇನು? ಸಿದ್ಧಿ ಅಂದರೆ ಪರಿಪೂರ್ಣತೆ, ಧಾತ್ರಿ ಅಂದರೆ ಕೊಡುವವಳು. ನಮಗೆ ಪರಿಪೂರ್ಣತೆಯನ್ನು ಕೊಡುವವಳು ಸಿದ್ಧಿದಾತ್ರಿ. ಹಾಗಾಗಿ ಆಕೆಯನ್ನು ಪೂಜಿಸ್ತೀವಿ. ಆಕೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಹೊಂದಿರ್ತಾಳೆ, ಕಮಲದ ಹೂ ಮೇಲೆ ಕೂತಿರ್ತಾಳೆ. ಹಾಗಾಗಿ ಅವಳನ್ನು ಅಮ್ಮ ತಾಯಿ ಎಲ್ಲ ಸಿದ್ಧಿಯನ್ನು ಕೊಡು ನಮಗೆ ಅಂತೇಳಿ ಆಕೆಯನ್ನು ಆರಾಧಿಸ್ತೀವಿ. ಜೊತೆಗೆ ಇವತ್ತು ಕೆಲವರು ದುರ್ಗಾಷ್ಟಮಿ 8ನೇ ದಿನ ದುರ್ಗಾಷ್ಟಮಿ ಅಂತೇಳಿ ಆಚರಿಸ್ತಾ ಇದ್ದಾರೆ. ನಾವು ನಿನ್ನೆ ಆ್ಯಕ್ಚುಲಿ ಸಪ್ತಮಿನೂ ಆಚರಿಸಿದ್ವಿ. ಆದರೆ ಒಂದೇ ಒಂದು ತಿಥಿ ಏನಾಗಿದೆ, 2 ಸಲ ಬಂದಿದೆ. ಇವತ್ತು 2 ದಿನ ಬಂದಿದೆ, 2 ಸಲ ಅಲ್ಲ 2 ದಿನ ಬಂದಿದೆ. ಹಾಗಾಗಿ ಇವಾಗ ಸೂರ್ಯೋದಯದ ನಂತರ ಬಂದಿದ್ದನ್ನು ಇವತ್ತು ತಗೊಂಡ್ಬಿಟ್ಟಿದ್ದಾರೆ. ಕೆಲವರು ಇರುತ್ತೆ 8ನೇ ದಿನ ಅಂತ ಹೇಳ್ತಾರೆ, ಕೆಲವರು 9ನೇ ದಿನ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಇವತ್ತು 9ನೇ ದಿನನೇ ನಾವು ಮಾಡ್ತಾ ಇರೋದ್ರಿಂದ ಸಿದ್ಧಿದಾತ್ರಿ ಅಂತ ಹೇಳ್ತಾ ಇದ್ದೀನಿ. ಆದಿಶಕ್ತಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ. ಮಾ ಚಾಮುಂಡೇಶ್ವರಿ ಕಡೆಗೂ ಈ 9 ದಿನ ಕಳೀತಮ್ಮ. ಅಪ್ಪ ನಮ್ಮ ಮನೆ ಹೆಂಗಸರುಗಳು ಆ ರೂಮ್ಗೆ ಈ ರೂಮ್ಗೆ ಆ ರೂಮ್ಗೆ ಹೋಗಿ ಏನು ರೀಲ್ಸ್ ಮಾಡಿದ್ದೆ. ಯೂಟ್ಯೂಬು ಈ ಕಡೆ ಇನ್ಸ್ಟಾಗ್ರಾಮು ಮಾಡ್ಕೊಂಡು ನಮ್ಗೆ ಸರಿಯಾಗಿ ಒಂದು ಗ್ಲಾಸ್ ಕಾಫಿನೂ ಇಲ್ಲ. ದೇವ್ರ ಏನ್ ನಮ್ಮ ಹೆಂಗಸರುಗಳಿಗೆ ಚಾಮುಂಡೇಶ್ವರಿ ಬಂದ್ಬಿಟ್ಟಿದ್ದಾಳಪ್ಪ. ಆ ದೇವರು ಅವ್ರಿಬ್ರಿಗೂ ಒಳ್ಳೇದು ಮಾಡ್ಲಿ. ಏನು ಇವ್ರ ಆರ್ಭಟ, ಏನು ಇಲ್ತು. ಆ ಕಡೆ ಪ್ರಸಾದ ಮಾಡೋದೊಬ್ಳು, ಈ ಕಡೆ ರೂಮ್ಗೆ ಹೋಗೋರೊಬ್ರು. ನಮ್ಗೆ ಕಾಫಿನೂ ಇಲ್ಲ, ನಮ್ಮ ಮಕ್ಕಳುಗಳಿಗೆ ಸರಿಯಾಗಿ ಗಮನಿಸಲೂ ಇರಲಿಲ್ಲ. ಇವರು ನವರಾತ್ರದ ಆಟ ಆಡ್ಬಿಟ್ರು ಎಲ್ಲರೂ ಸೇರ್ಕೊಂಡು ಇಬ್ರು. ಚಾಮುಂಡೇಶ್ವರಿ ಇಬ್ರಿಗೂ, ನಮ್ಮ ಸೊಸೆಗೂ ನನ್ನ ಹೆಂಡತಿಗೂ ಒಳ್ಳೆ ಇದ್ ಮಾಡ್ದ ಅಂತ ಅಂದ್ರೆ, ನಮ್ಗೆ 5 ಗಂಟೆ 6 ಗಂಟೆ ಆದ ತಕ್ಷಣ ಒಳ್ಳೆ ಪ್ರಸಾದ ಗಮ್ಮಂತ ಆಯ್ತು. ಅದೊಂದು ಮಾತ್ರ ನಾವು ಕೇಳಿದ್ರು ಮಾಡ್ಕೊಳ್ತಾ ಇರ್ಲಿಲ್ಲ. ಆ ಚಾಮುಂಡೇಶ್ವರಿ ಹೊಲ್ದು ಇಬ್ಬರಿಗೆ ಬುದ್ಧಿ ಕಲಿಸಿ ಆ ಒಳ್ಳೊಳ್ಳೆ ಪ್ರಸಾದ ಕೊಟ್ರಪ್ಪ. ತುಪ್ಪದ್ದು ಆ ಗೋಡೆ ಮೇಲೆ ದ್ರಾಕ್ಷಿ ಹಾಕಿ ದಿಸಾ ಕೊಡೋರು. ಅದೊಂದು ಮಾತ್ರ ತೃಪ್ತಿ. ನಾವು ಕೈ ಪಕ್ಕ ನಿಂತ್ಕೊಂಡೆವು. ಆ್ಯಕ್ಚುಲಾಗಿ ಅಪ್ಪಾಜಿ ನಮಗೆ ಬೈದ್ರೋ ಹೊಗಳಿದ್ರೋ ಒಂದು ಗೊತ್ತಾಗಿಲ್ಲ, ಬಟ್ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ಮೈ ಫ್ಯಾಮಿಲಿ ಫಾರ್ ಸಪೋರ್ಟಿಂಗ್ ಅಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೈ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಐ ಹೋಪ್ ಯು ಆಲ್ ಲೈಕ್ ಅವರ್ ವಿಡಿಯೋಸ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮನ್ನು ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ, ಮೋಟಿವೇಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.